ಮತ್ತೊಂದು ಬಾರಿ ನಿಮ್ಮ ಮನೆ ದೇವರನ್ನು ನೆನಪು ಮಾಡ್ಕೊಳ್ಳಿ, ತಂದೆ ತಾಯಿ ನೆನಪು ಮಾಡ್ಕೊಳ್ಳಿ. ರಾಗ ಹೊಮ್ಮಲು ಶಾರದೆ ನಾಮ, ತಾಯ ದರುಶನದಿಂದ ಅರಳಿತು ವದನ, ಅಂಧಕಾರದ ಚಲುವು ನೋಡಿತು ನಯನ, ತಾಯ ದರುಶನದಿಂದ ಅರಳಿತು ವದನ, ಅಂಧಕಾರದ ಚಲುವು ನೋಡಿತು ನಯನ, ಸುತ್ತಮುತ್ತಲೂ ಎಲ್ಲ ತಾಯ ದರ್ಶನ, ಸುತ್ತಮುತ್ತಲೂ ಎಲ್ಲ ತಾಯ ದರ್ಶನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಕೂಡ ನಮಗೆ ಒಪ್ಪಿಗೆ ಕೊಟ್ಟರು, ಪ್ರಾರಂಭ ಮಾಡಿದ್ದು ತುಂಬ ಚೆನ್ನಾಗೇ ಮೂಡಿ ಬರ್ತಾ ಇದೆ. ಬೇಸಿಗೆ ಶಿಬಿರ ತುಂಬ ಚೆನ್ನಾಗಾಯಿತು. ಬೋರ್ಡನ್ನು ಬರೆದು ಹೊರಗಡೆ ಇಟ್ಟಂತ ಸಂದರ್ಭದಲ್ಲಿ ಬೋರ್ಡನ್ನು ನೋಡಿ ಉಚಿತವಾಗಿ ಬಂದು ನಾವೊಂದು ಕ್ಲಾಸನ್ನು ತೆಗೆದುಕೊಳ್ಬಹುದಾ ಅಂತ ಕೇಳಿ ಬಂದು ತೆಗೆದುಕೊಂಡಂತದ್ದು ನಿದರ್ಶನಗಳು ಸಾಕಷ್ಟಿದ್ದಾವೆ. ಹಾಗೆಯೇ ನಿವೃತ್ತ ಶಿಕ್ಷಕರಿದ್ದಾರೆ. ತುಂಬಾ ಚೆನ್ನಾಗಿ 19ನೇ ತಾರೀಕಿಂದ ಹಿಡಿದು ಇವತ್ತಿನವರೆಗೂ ಕೂಡ ತುಂಬಾ ಚೆನ್ನಾಗಿ ಕ್ಲಾಸಸ್ ನಡೆದು. ಹೇಮಂತ್ ಸರ್ದು ಯಾವತ್ತೂ ಕ್ಲಾಸ್ ಇರ್ತಿತ್ತು, ನಂದು ಒಂದೊಂದು ಕ್ಲಾಸ್ ಇದ್ದೇ ಇರ್ತಿತ್ತು. ನಿಮಗೆ ಕಂಪ್ಯೂಟರ್ ಶಿಕ್ಷಣ ಸಿಕ್ಕಿದೆ, ಕನ್ನಡ ಪ್ರಬಂಧ ಬರೆಯುವಂಥದ್ದು ಸಿಕ್ಕಿದೆ, ವೇದ ಗಣಿತ, ವಿನೋದ ಗಣಿತ ಸಿಕ್ಕಿದೆ. ಆಮೇಲೆ ಟೈಲರಿಂಗ್, ಕೆಲವು ಎಣಿಕೆಗಳನ್ನು ಹಾಕುವಂಥದ್ದು, ಕಾಜಗುಂಡಿ ಮಾಡುವಂಥದ್ದು ಪ್ರತಿಯೊಂದು ಸಿಕ್ಕಿದೆ. ಡ್ರಾಯಿಂಗ್ ಅಲ್ಲಿ ಗ್ರಾಫ್ ಅಲ್ಲಿ ಚಿತ್ರ ಬಿಡಿಸುವಂಥದ್ದು, ಡಿಸೈನ್ ಡ್ರಾಯಿಂಗು, ನೇಚರ್ ಡ್ರಾಯಿಂಗು, ಮತ್ತೆ ಮುಖವಾಡ ತಯಾರು ಮಾಡುವಂಥದ್ದು ಕೂಡ ನಿಮಗೆ ಸುಮಾರು ಅವರೊಂದು 6 ಜನ ಶಿಕ್ಷಕರು, ಚಿತ್ರಕಲಾ ಶಿಕ್ಷಕರು ಬಂದು ನಿಮಗೆ ಬೇರೆ ಬೇರೆ ದಿನಗಳು ಬಂದು ನಿಮಗೆ ಶಿಬಿರದಲ್ಲಿ ಭಾಗವಹಿಸಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಮಾಡಿಸಿದ್ದಾರೆ. ಈ ರೀತಿ ನಾವು ಏಪ್ರಿಲ್ 10ರವರೆಗೂ ನಡೀಬೇಕು ಅಂತ ಉದ್ದೇಶ ಇತ್ತು. ಕೆಲವು ಕಾರಣಾಂತರಗಳಿಂದ ನಾವು ಇವತ್ತಿಗೆ ಮುಗಿಸ್ತಾ ಇದ್ದೀವಿ. ಯಾಕೆ ನಾವು ವಿಮರ್ಶೆ ಮಾಡ್ಕೋಬೇಕಾಗಿದೆ. ನಾವು ಎಷ್ಟು ಜನ ಶಿಕ್ಷಕರು ನಾವು ಇದರಲ್ಲಿ ಇನ್ವಾಲ್ವ್ ಆಗಿದ್ದೀವಿ ಅನ್ನುವಂಥ ಪ್ರಶ್ನೆ ನಮಗೆ ಕಾಡ್ತಾ ಇದೆ. ನಿಜವಾಗ್ಲೂ ಒಂದಿಷ್ಟು ಜನ ಮಾತ್ರ ಇಲ್ಲಿ ಇನ್ವಾಲ್ವ್ ಆಗಿ ಒಬ್ರು, ಅವರ ಹೆಸರು ಇಲ್ಲಿ ದಿವಾಕರ ಫಸ್ಟ್ ಎತ್ತಿದನ್ ಕೈನ ಹೇಳಪ್ಪ. ಚೇತನ್ ರೆಡ್ಡಿ. ಸರಿಯಾದ ಉತ್ತರ. ಈ ಬಹುಮಾನವನ್ನು HM ಸರ್ ಕೊಡ್ಬೇಕಾ ಕೇಳ್ಕೊಳ್ತೀವಿ. ಸಮಾರಂಭ ಹಮ್ಮಿಕೊಂಡಿದ್ದು. ನಮಗೆ ಬೇಸಿಗೆ ಶಿಬಿರ ಇಟ್ಕೊಂಡಿದ್ದು ಫಸ್ಟಿಗೆ ಎಲ್ಲರಿಗೂ ಸ್ವಲ್ಪ ಬೇಜಾರಾಗಿತ್ತು. ಆದ್ರೆ ಏನ್ 14 ದಿವಸ ತುಂಬಾ ವಿಷಯಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮೊದಲೇ ಕ್ಲಾಸಿಂದನೂ ನಮಗೆ ತುಂಬಾ ಅನುಕೂಲ ಆಯ್ತು. ನಮಗೆ ಮುಂದೆ ಏನಾರು ಕೆಲ್ಸಕ್ಕೆ ಹೋದ್ರೆ ಮತ್ತೆ ಎಕ್ಸಾಮ್ಸ್ಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಈ ಎಷ್ಟು ವಿಷಯಗಳು ಹೇಳ್ಕೊಟ್ಟು, ಮತ್ತೆ ಕಂಪ್ಯೂಟರ್ ಬಗ್ಗೆ ನಮಗೆ ಅಷ್ಟು ವಿಷಯ ಗೊತ್ತಿರ್ಲಿಲ್ಲ. ಅದ್ರ ಬಗ್ಗೆ ನಮಗೆ ತುಂಬಾ ಹೇಳ್ಕೊಟ್ರು. ಬೇರೆಯವರೆಲ್ಲ ಬೇರೆ ಕಡೆ ಸುಮ್ನೆ 2-3 ತಿಂಗಳು ಕಂಪ್ಯೂಟರ್ ಕ್ಲಾಸ್ ಕೇಳ್ಬೇಕು ಅಂತ, ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ದುಡ್ಡು ಕೊಟ್ಟು ಹೋಗ್ತಿರ್ತಾರೆ. ಆದ್ರೆ ನಮಗೆ ಬೇಸಿಗೆ ಶಿಬಿರದಲ್ಲಿ ಉಚಿತವಾಗಿ ತುಂಬಾ ಸುಲಭವಾಗಿ ಹೇಳ್ಕೊಟ್ರು. ಅದೇ ತುಂಬಾ ಖುಷಿ ಆಯ್ತು ನಮಗೆ ಕಂಪ್ಯೂಟರ್ ಬಗ್ಗೆ ತಿಳ್ಕೊಂಡಿದ್ದು. ಮತ್ತೆ ನಮಗೆ ವೇದಿಕ್ ಮ್ಯಾಥಮೆಟಿಕ್ಸ್ ಕೂಡ ಇತ್ತು. ಅದು ನಮಗೆ ಫಸ್ಟ್ ಏನು ಅಂತ ಗೊತ್ತಿರ್ಲಿಲ್ಲ. ಮ್ಯಾಥಮೆಟಿಕ್ಸ್ ಅಂದ್ರೆ ಗಣಿತ ಅಂದ್ರೆ ಹೆದರ್ಕೊಳ್ತಾ ಇದ್ವಿ. ಆದ್ರೆ ನಮಗೆ ಅವತ್ತು ಅವರು ತುಂಬಾ ಸುಲಭವಾಗಿ ಏನಾದ್ರು ಲೆಕ್ಕ ಬಿಡಿಸೋದಿರ್ಬೋದು, ಏನೇ ಇರ್ಬೋದು, ತುಂಬಾ ಅವ್ರು ಹೇಳ್ಕೊಟ್ಟಿದ್ ತುಂಬಾ ಖುಷಿ ಆಯ್ತು. ಮತ್ತೆ ತುಂಬಾ ಸುಲಭವಾಗೂ ಹೇಗ್ ಲೆಕ್ಕ ಬಿಡಿಸ್ಬೋದು ಅಂತಾನು ಹೇಳ್ಕೊಟ್ರು. ಮತ್ತೆ ನಮಗೆ ಗ್ರಾಫ್ ಅಲ್ಲಿ ಹೇಗೆ ಬರೆಯೋದಿರ್ಬೋದು, ಡ್ರಾಯಿಂಗ್ ಮಾಡೋದಿರ್ಬೋದು ನಮಗೆ ಗೊತ್ತಿರ್ಲಿಲ್ಲ. ಅದನ್ನು ತುಂಬಾ ಸುಲಭವಾಗಿ ಹೇಳ್ಕೊಟ್ರು. ಅದನ್ನೆಲ್ಲ ಒಂದಿನೂ ತಪ್ಪಿಸಿಲ್ದಂಗೆ ಕರೆಕ್ಟ್ ಆಗಿ ಬಂದಿದ್ದೀನಿ ಇಲ್ಲಿವರೆಗೂ. ನಮಗೆ ತುಂಬಾ ಚೆನ್ನಾಗಿ ಎಲ್ಲರೂ ಇಲ್ಲಿವರೆಗೂ ಬಹಳ ಜನ ಶಿಕ್ಷಕರು ಬಂದು ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ಹಳೆಗನ್ನಡ ಹೇಳಿಕೊಡಲು ಅಜ್ಜಂಪುರದಿಂದ ಹನುಮಂತರಾವ್ ಸರ್ ಬಂದಿದ್ದರು. ಅವರು ತುಂಬಾ ಚೆನ್ನಾಗಿ ನಮಗೆ ಹೇಳ್ಕೊಟ್ರು. ಮತ್ತೆ ಅವರು ಭಾವನಾ ಮೇಡಮ್ ಅಂತ ಬಂದಿದ್ರು. ಅವರು ನಮಗೆ ಕಂಪ್ಯೂಟರ್ ಶಿಕ್ಷಣ ತರಬೇತಿ ನೀಡಲು ಬಂದಿದ್ದರು. ಅವರು ನಮಗೆ
ಪದ್ಯದ ಹೆಸರು ನಮಗೆ ಪದ್ಯ ಬೇಡ, ಕೈ ಇವಳು ಎತ್ತಿದ್ದಾರೆ, ಹೆಸರು ಬೇಕು. ಸರಿ, ಗೋಪಾಲಕೃಷ್ಣ ಪೂರ್ತಿ ಹೇಳು. ಅದು ಸಾಂಗ್ ಅವನು ಹೇಳಿದ್ರೆ ಸರಿ, ಹಾಗಾಗಿ ಪಾಸ್ ಆಗಿದೆ. ನಾವು ಅವಾಗ ಹೇಳುವಾಗೂ ಕೂಡ ಅದನ್ನ ಬರೆದಿರುವವರು ಯಾರು? ಎಸ್ ಇನ್ಶಿಲ್ ಇದ್ರಿ, ಡ್ಯಾನ್ಸ್ ಮಾಡ್ತಾ ಇದ್ರಿ, ಸೊಂಟ ಬಳಕಿಸ್ತಾ ಇದ್ರಿ, ಸೊಂಟ ತಿರುತ್ತಾ ಇದ್ರಿ, ಹುಡುಗರು ಹುಡುಗಿಯರು ಎಲ್ಲ ಸೇರ್ಕೊಂಡು. ಹೀಗೆ ತುಂಬಾ ಖುಷಿಯಾಗಿ 14 ದಿನಗಳನ್ನ ಕಳೆದು ಇದರದ ಉಪಯೋಗವನ್ನ ಪಡ್ಕೊಂಡಿದ್ದೀರಿ. ಈ ಉಪಯೋಗ ಪಡ್ಕೊಂಡಿದ್ದಕ್ಕೆ ನಾನು ನಿಮಗೆ ಧನ್ಯವಾದ ಹೇಳ್ತಿದ್ದೀನಿ. ಹಾಗೂ ಈ ಕಾರ್ಯಕ್ರಮವನ್ನು ರೂಪಿಸಿದ ಎಲ್ಲರಿಗೂ ಥ್ಯಾಂಕ್ಸ್ ಅನ್ನೋ ಧನ್ಯವಾದಗಳನ್ನು ಹೇಳ್ತಾ, ನನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೃತಜ್ಞತೆಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನನ್ನೆಲ್ಲ ಸಹೋದ್ಯೋಗಿಗಳೇ ಹಾಗೂ ಶಾಲೆಯ ಸಿಬ್ಬಂದಿ ವರ್ಷಗಳೇ ಹಾಗೂ ಮಕ್ಕಳೇ, ಮುಂದಿನ ವರ್ಷಗಳಿಗೆ ನನ್ನ ಶಾಲೆಯಲ್ಲಿ ಪರೀಕ್ಷೆ ಮುಗಿಸ್ಕೊಂಡ್ರೆ ಮಕ್ಕಳು ಜೊತೆ ಸಮಯ ಕಾಲಹರಣ ಮಾಡಬಾರ್ದು, ಶಿಸ್ತಲ್ಲಿ ಸುಮ್ಮನೆ ಅಡ್ಡಾಡಿ ಕಾಯಿ ತಂದ್ಕೋಬಾರ್ದು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ನಮ್ಮ ಹೇಮಂತ್ ಸರ್ ಅವರು ಅವ್ರ ತಲೆಯಲ್ಲಿ ಯಾವಾಗಲೂ ಅಷ್ಟೇ ಏನಾದ್ರೂ ಒಳ್ಳೆಯದೇ ಓದ್ತಾ ಬರೀ ಶಾಲೆ ಬಗ್ಗೆನೇ ಯೋಚಿಸ್ತಾ ಇರ್ತಾರೆ. ನಿಜವಾಗ್ಲೂ ಆ ಥರ ಟೀಚರ್ಸು ಗುರುಕು ಅಂತ ನಾನು ಖಂಡಿತ ಹೆಮ್ಮೆಯಿಂದ ಅಂತ ಮನ್ಸಿರ್ಲಿಲ್ಲ. 2ನೇ ತಾರೀಕು ನಂತರ ಇನ್ನೇನು ಇವತ್ತಾಗ್ಲೇ 4 ಮೂಡ್ ಬಂದಿದೆ. ಇದಕ್ಕೆ ಕಾರಣೀಭೂತರಾಗಿರುವಂತ HK ಸರ್ ಅಷ್ಟೇ ಅಲ್ಲ, HMR ಸರ್ ಸಹ ತುಂಬಾ ರಿಸ್ಕ್ ತಗೊಂಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ರು. ಬಟ್ ಇವ್ರಿಗೆ ಮಾತ್ರ ಓರಿ ಓಡಿಸ್ಬೇಕಂತೆ, ಜಾತ್ರೆಗೆ ಹೋಗ್ಬೇಕಂತೆ, ಈ ತರ ಇದೆ. ಬಟ್ ಇದನ್ನ HMR ಸರ್ ಹೇಳಿದ್ರು, ಯಾವ್ಯಾವ ತರ ಪಠ್ಯ ಬಿಟ್ಟು ಪಠ್ಯೇತರ ಚಟುವಟಿಕೆಗಳನ್ನೆಲ್ಲ ತುಂಬಾ ಹೇಳ್ಕೊಟ್ಟಿದ್ದಾರೆ. ಮನೆಗೆ ಹೋಗ್ಬಿಟ್ಟು ನೀವು ಅವುಗಳನ್ನೆಲ್ಲ ಅಕ್ಕಪಕ್ಕದವ್ರ ಮನೆಗೆ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಮತ್ತೆ ಎಲ್ಲ ಖಾಲಿ ಬುರುಡೆ ಮಾಡ್ಕೊಂಡು ನೆಕ್ಸ್ಟ್ 9th ಬರ್ಬೇಡ್ರಿ, 10th ಆಮೇಲೆ ಮನೆಗೆ ಹೋಗಿ ಸ್ವಲ್ಪ ಇವ್ರಿಗೆ ಹೇಳ್ಕೊಡಿ. ಆಮೇಲೆ ಮನೆಗೆ ಅಪ್ಪ ಅಮ್ಮಂಗೆ ಸ್ವಲ್ಪ ಹೋಗಿ ಹೆಲ್ಪ್ ಮಾಡಿ. ಹೆಣ್ಮಕ್ಳು ಅಷ್ಟೇನೆ, ಇವ್ರು ಅಷ್ಟೇ ತೋಟದ ಕೆಲಸ ಮಾಡೋದು ಅದು ಇದು ಮಾಡಿ ಸುಮ್ನೆ ಮೊಬೈಲ್ ಉಜ್ಜುತ್ತಾ ಕೂರೋದು, ಟಿವಿ ನೋಡೋದು, ಏನಾದ್ರು ಪಿಕ್ಚರ್ ಎಲ್ಲ ಬಿಡ್ಸೋದು ಅದೆಲ್ಲ ಇರುತ್ತೆ, ಕಲೀರಿ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ಆಮೇಲೆ ಸೋಷಿಯಲ್ ಅಲ್ಲಿ ಮ್ಯಾಪ್ ಎಲ್ಲ ಕೊಟ್ಟಿರ್ತಾರೆ, ಅದು ಐಡೆಂಟಿಫೈ ಮಾಡಕ್ಕೆ ಪ್ಲೇಸ್ ಎಲ್ಲ ಕೊಟ್ಟಿರ್ತಾರೆ, ಸ್ವಲ್ಪ ನೋಡ್ಕೊಳ್ರಿ ಅವುಗಳನ್ನೆಲ್ಲ. ಈ ತರ ಇನ್ನೂ ಭಾರಿ ಚೆನ್ನಾಗಿರೋದು ಅನ್ನೋಂತ ನನ್ನ ಭಾವನೆ. ಯಾಕೆಂದ್ರೆ ಬೇಸಿಗೆ ಅಂದ್ರೆ ಏನೋ ಒಂಥರ, ಬೇಸಿಗೆ ಪದ ಏನಾಗ್ಬಿಡುತ್ತಪ್ಪ ಅಂದ್ರೆ ಒಂಥರ ಬಿಸಿಲು ತಾಪ ಅನ್ನಂಗಾಗುತ್ತೆ. ಬೇಸಿಗೆ ಜೊತೆ ಒಂದು ಜ್ಞಾನ ಅಂತ ಒಂದು ಸೇರಿಸ್ಬಿಟ್ರೆ ಆ ಜ್ಞಾನ ಅನ್ನೋದೇ ನಿಮಗೆ ಇವತ್ತು ದಿವಸ ತುಂಬಿರ್ತಕ್ಕಂಥದ್ದು. ನಾನು ಈ ಒಂದು ಶಿಬಿರದಲ್ಲಿ ಭಾಗವಹಿಸ್ಬೇಕು ಅಂತ ಒಂದು ದಿವಸ ಇದು ಹೇಗೆ ನನಗೂ ಕೂಡ ಅದ್ರ ಬಗ್ಗೆ ಒಂದು ಆಸಕ್ತಿ ಉಂಟಾಯ್ತಪ್ಪ ಅಂದರೆ, ನಾನು ಬೆಂಗಳೂರಲ್ಲಿ ವಾಸ ಮಾಡೋಂಥ ಸಂದರ್ಭದಲ್ಲಿ ನಮ್ಮನೆ ದಿನಪತ್ರಿಕೆಗಳು ಬರ್ಬೇಕಾದ್ರೆ ಒಂದು ಅಡ್ವರ್ಟೈಸ್ ಬಂದ್ಬಿಡ್ತವೆ. ಏನಂತಂದ್ರೆ ಸಮ್ಮರ್ ಕ್ಯಾಂಪ್. ಆ ಸಮ್ಮರ್ ಕ್ಯಾಂಪಲ್ಲಿ ಏನಪ್ಪ ಅಂತಂದ್ರೆ ಏನು ಈಜನ್ನ ಕಳಿಸ್ತಕ್ಕಂಥದ್ದು ಅಷ್ಟೇ. ಅದೊಂದನ್ನು ಕಲಿಸೋದಿಕ್ಕೆ 3 ರಿಂದ 4 5 ಸಾವಿರ ರೂಪಾಯಿ. ಅದಕ್ಕೆ ಎಷ್ಟು ದಿವಸ? ಒಂದು 10 ಡೇಸ್ ಅಷ್ಟೇ. 10 ಡೇಸ್ಗೆ 5 ರಿಂದ 4 ರಿಂದ 5 ಸಾವಿರ ರೂಪಾಯಿ. ಒಂದೇ ಒಂದು ಸ್ಕಿಲ್ ಕಳ್ಸೋದಷ್ಟೇ, ಇಲ್ಲ ಒಂದು ಡ್ಯಾನ್ಸ್. ಈ ತರ ಒಂದು ಕ್ಯಾಂಪ್ ನೋಡಿ, ದುಡ್ಡು ಕೊಟ್ಟು ಇಂತಹ ಶಿಬಿರವನ್ನ ಇಲ್ಲಿ ಆಯೋಜಿಸಿದ್ರೆ ಅಲ್ಲಿ ಜನ ದುಡ್ಡು ಕೊಟ್ಟು ಆ ಒಂದು ಶಿಬಿರಕ್ಕೆ ಭಾಗವಹಿಸ್ತಕ್ಕಂಥವರು ಶಿಬಿರ ಅಂತ ನಾನು ಭಾವಿಸಿದ್ದೀನಿ. ಇದಕ್ಕೆ ನಿಜವಾಗ್ಲೂ ಈ ಒಂದು ಸಂಘಟನೆ ಮಾಡ್ತಕ್ಕಂಥದ್ದು ನಮ್ಮ ಏನು ಸಂಯೋಜಕರಾಗಿರ್ತಕ್ಕಂಥ ನಮ್ಮ ಹೇಮಂತ್ ಸಾಹೇಬ್ರು ಇರ್ಬೋದು, ನಮ್ಮ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಇವರ ಪರಿಶ್ರಮಕ್ಕೆ ನಾವು ನಮ್ಮ ಗ್ರಾಮದ ಪರವಾಗಿ, ನಮ್ಮ ವಿಕಾಸ ಸಂಸ್ಥೆಯ ಪರವಾಗಿ ನಿಜವಾಗ್ಲೂ ನಾವು ಅವರಿಗೆ ಕೃತಜ್ಞತೆಗಳನ್ನ ಈ ಮೂಲಕ ಸಲ್ಲಿಸ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತೀನಿ. ಫೋಟೋ ಹೊರಬಿಡಂಗೆ ಒಂದೊಂದು ಜೊತೆಗೆ. ದ್ವಿತೀಯ ಬಹುಮಾನ ಭವ್ಯ SM, ಬರದ ಕಾರಣ ಸಿಂಚನ S ಬಂದು. ತೃತೀಯ ಬಹುಮಾನ ನನಗೆ ಏನು ಅನಿಸ್ತಾ ಇದೆ ಅಂದ್ರೆ, ಇಷ್ಟೊಂದು ಪ್ರಚಾರ ಆಗ್ತಿರೋದ್ರಿಂದ ಎಲ್ಲದಕ್ಕೆ ಮೂಲ ಕಾರಣ ನೀವಿಲ್ದರೆ ನಾವೇನು ಮಾಡೋಕ್ಕಾಗಲ್ಲ. ನಾವೇ ಏನು ಕಾರ್ಯಕ್ರಮಗಳನ್ನ ಹಮ್ಕೊಳಕ್ ಆಗೋದಿಲ್ಲ. ನಿಮಗೋಸ್ಕರ ಮಾಡಿರುವಂತ ಕಾರ್ಯಕ್ರಮಗಳಿವು. ಆದ್ರೆ ನನಗೇನು ಅನಿಸ್ತಾ ಇದೆ ಅಂದ್ರೆ, ಇಷ್ಟೆಲ್ಲ ಪ್ರಚಾರ ಮಾಡಿ, ಇಷ್ಟೆಲ್ಲಾ ಕಾರ್ಯಕ್ರಮಗಳು ಹಮ್ಮಿಕೊಂಡು, ಇಷ್ಟೆಲ್ಲಾ ವಿದ್ಯಾರ್ಥಿ ನಿಲಯಗಳಿಗೆ ಎಲ್ಲ ಸಂಘ ಸಂಸ್ಥೆಯವರು ಕೈ ಜೋಡಿಸಿದರೆ, ಈ ಊರಿನ ಎಲ್ಲ ಸಂಘ ಸಂಸ್ಥೆಯವರು ಕೈ ಜೋಡಿಸಿದರೆ,
ಈ ಕೈ ಜೋಡಿಸುವಿಕೆಯಿಂದ ಮುಂದಿನ ದಾಖಲಾತಿ ಈ ಸರ್ ಹೇಳಿದಾಗೆ ತಡೆಯಕ್ಕಾಗಲ್ವೇನೋ ಅಂತ ಜಾಸ್ತಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ಗರ್ಲ್ಸ್ ಹಾಸ್ಟೆಲ್ ಓಪನ್ ಆದ್ರೆ ಹೆಚ್ಚು ದಾಖಲಾತಿ ಆಗುತ್ತೆ. ಮತ್ತೆ ಇಲ್ಲಿ ಬಾಯ್ಸ್ ಹಾಸ್ಟೆಲಲ್ಲಿ ಹೆಚ್ಚುವರಿ ತಗೊಂಡ್ರೆ ಜಾಸ್ತಿ ಹುಡುಗರು ಅಡ್ಮಿಷನ್ ಆಗ್ತಾರೆ. ಈಗಾಗಲೇ ಎಲ್ಲಾ ಕಡೆ ಪ್ರಚಾರ ಆಗಿರೋದ್ರಿಂದ ನಮ್ಮ ಶಾಲೆಯ ದಾಖಲಾತಿ ಇನ್ನು ಜಾಸ್ತಿ ಆಗುತ್ತೆ ಅಂತ ನನಗೆ ಭರವಸೆ ಇದೆ. ಈ ನಡುವೆ ನಮ್ ರಿಸಲ್ಟ್ ಬಂದ್ಬಿಟ್ರಂತೂ ನಮ್ದು SLC ರಿಸಲ್ಟ್ ಈಗ ಮೇನ್ ಆಗ್ಬಿಟ್ಟಿದೆ. ಆ SLC ರಿಸಲ್ಟ್ ತುಂಬಾ ಚೆನ್ನಾಗಿ ಬಂತು ಅಂದ್ರೆ ಬರುತ್ತೆ ಅಂತ ಭರವಸೆ ಇದೆ. ಎಲ್ಲ ಕಡೆ ಹೇಳ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ಬರುತ್ತೆ, ಹುಡುಗರು ಸಹ ಭರವಸೆ ಕೊಟ್ಟಿದ್ದಾರೆ ಚೆನ್ನಾಗಿ ಬರ್ದಿದೀವಿ ಅಂತೇಳಿ. ಹಾಗಾಗಿ ನಮ್ಮ ಫಲಿತಾಂಶ ತುಂಬಾ ಚೆನ್ನಾಗಿ ಬಂದ್ಬಿಟ್ರೆ ಅದು ಸಹ ನಮಗೆ ಮುಂದಿನ ಕಾರ್ಯಕ್ರಮಗಳಿಗೆ ಬಾಕ್ಸ್ ದಾನವನ್ನ ರಾಘವೇಂದ್ರ ಸರ್ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು. ಮತ್ತೆ ಚೆಸ್ ಬೋರ್ಡ್ಗಳನ್ನ ದಾನ ಕೊಟ್ಟಿದ್ದಾರೆ. ಮತ್ತೆ ಈ ಕಲೆ ಇಷ್ಟೊಂದು ಚೆನ್ನಾಗಿ ಕಾಣೋದಕ್ಕೆ ಎಲ್ಲ ಅಧಿಕಾರಿಗಳು ಹೊಗಳಿಲಿಕ್ಕೆ ನಮ್ಮ ಡ್ರಾಯಿಂಗ್ ಸರ್ ರೇಣುಕಪ್ಪ ಸರ್ ಅವರ ಸಹಕಾರದಿಂದ, ಎಲ್ಲ ಶಿಕ್ಷಕರ ಸಹಕಾರದಿಂದ